90ರ ದಶಕದಲ್ಲಿ ನೀವು ತಮಿಳುನಾಡಲ್ಲಿ ಮನೆ ಮಾತಾಗಿದ್ರಿ. ಸೊ ಅಣ್ಣಿ ಸೀರಿಯಲಿಂದ ಇಲ್ಲಿವರೆಗೂ ತುಂಬಾ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀರಾ. ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಅಭಿರುಚಿಗಳು ಬದಲಾಗ್ತಾ ಕಲಾವಿದರು ತಮ್ಮ ಅಭಿನಯ ಶೈಲಿಯನ್ನ ಬದಲಾಯಿಸ್ಕೊತಾ ಹೋಗ್ಬೇಕು. ಮಾಯಾಮೃಗದ ಬಗ್ಗೆ ಹೇಳೋದಿದ್ರೆ ಆ ಒಂದು ಅದರ ಜರ್ನಿ, ಹಾಗೆ TN ಸೀತಾರಾಮ್ ಸರ್ ಜೊತೆಗೆ ಅವ್ರ ಜೊತೆಗೆ ಅನುಭವ. ಎಕ್ಸಾಜರೇಟೆಡ್ ಆಗಿ ಆಕ್ಟ್ ಮಾಡಕ್ ಬಿಡಲ್ಲ ಸೀತಾರಾಮ್ ಸರ್. ನೀವು ಸಿನಿಮಾಗಳಲ್ಲೂ ಮತ್ತು ಕಿರುತೆರೆಯಲ್ಲೂ ಕೂಡ ಅಭಿನಯ ಮಾಡಿದ್ದೀರಾ. ಏನ್ ಚೇಂಜಸ್ ಅಂತ ಅನ್ಸುತ್ತೆ ಎರಡೂ ಕಡೆನೂ? ಸಂಪೂರ್ಣ ನಿಮ್ಮ ಏಕಾಗ್ರತೆಯನ್ನ ಧ್ಯಾನವನ್ನ ಹಿಡಿದಿಟ್ಕೊಳ್ಳುವಂಥದ್ದು ಸಿನಿಮಾ. ಸೀರಿಯಲ್ ಅನ್ನುವಂಥದ್ದು ಅವತ್ತಿನ ನ್ಯೂಸ್ ಪೇಪರ್ ಅಂತ ಅನ್ಕೋಬಹುದು. ಕೆಲವೊಂದು ಪಾತ್ರಗಳು ಯಾಕಪ್ಪ ಒಪ್ಕೊಂಡೆ, ರಿಗ್ರೆಟ್ ಫೀಲ್ ಆಗುವಂಥದ್ದು ಇರುತ್ತೆ. ಅವ್ರ ಹತ್ರ ನಮಗೆ ಕೊಡೋಕೆ ಬೇಕಾದಂತ ಬಜೆಟ್ ಇಲ್ಲದೆ ಇದ್ರೆ ಏನು ಇಸ್ಕೊಳ್ದೆ ಮಾಡಿದ್ದು ಇದೆ, ತುಂಬಾ ಕಡಿಮೆ ಮಾಡಿದ್ದು ಇದೆ. KGF ನೋಡಿಲ್ಲ, ಯಾಕಂದ್ರೆ ಅದೊಂದು ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡಿದ ಮೂವಿ, ನಿಮ್ ರೋಲ್ ಅವೆಲ್ಲ. KGF 2 ಮಾಡಕ್ ವಿಧಿ ಇಲ್ಲದೆ KGF ನೋಡಿದೆ. ಕೆಲವೊಂದು ಡೈರೆಕ್ಟರ್ ನಾಯಕಿ ಪ್ರಧಾನ ಚಿತ್ರವನ್ನ ಮಾಡಿದ್ರು, ಪುಟ್ಟಣ್ಣ ಕಣ್ಗಾಲು, ಇವಾಗ ಶಶಾಂಕ್ ಅವ್ರು ಸೇರಿದಂತೆ. ಬಟ್ ಒಂದೇ ಚೌಕಟ್ಟಿಗೆ ಸೀಮಿತ ಮಾಡ್ತಿದ್ದಾರೆ. ಕತೆ ಹೀರೋ ಸುತ್ತ ನಡೀತಾ ಇದೆ, ನಂದೇನಿದೆ ಅಂತ ಅನ್ಸೋಕ್ ಶುರುವಾಗಿದ್ದಕ್ಕೆ ನಾನು ಟಿವಿಗೆ ಬಂದಿದ್ದು. ಅಲ್ಲಿ ಸಾಂಗ್ ಲಿರಿಕ್ಸ್ ಅಂತ ಬಂದಾಗ ಈಗಿನ ಕಾಲಕ್ಕೆ ತಕ್ಕಂಗೆ ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗ್ತಾ ಇದೆ ಅಂತ ಅಂತೀರಾ? ಚೇಂಜಿಂಗ್ ಟೈಮ್ಸ್, ಸೊಸೈಟೀಸ್ ಮೈಂಡ್ ಚೇಂಜಸ್. ಒಂದ್ ರೀತಿ ಪಬ್ಲಿಕ್ ಟಾಯ್ಲೆಟ್ ರೀತಿ ಆಗಿದ್ಯಾ ಈ ಸೋಷಿಯಲ್ ಮೀಡಿಯಾ? ನೀವ್ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಇದ್ರ ಬಗ್ಗೆ? ಒಂದು ದೊಡ್ಡ ಸಂಖ್ಯೆಯ ಮಹಿಳೆಯರು ನಾನು ವಿರೋಧಿಗಳಾಗ್ಬಿಟ್ರು. ಅಯ್ಯೋ ಸ್ವಾಮಿ, ನಾನೇನ್ ಮಾಡ್ಲಿ ಅದಕ್ಕೆ? ನಾನು ಗೊತ್ತಿಲ್ಲದೆ ಇರೋರು ಇವರೆಲ್ಲರೂ ಅಲ್ವಾ. ಈ ಪ್ರೊಫೆಷನ್ ಬಿಟ್ಟು ಆ ವೈಯಕ್ತಿಕ ಸಂಬಂಧದ ಬಗ್ಗೆ ಮಾತಾಡೋದಿದ್ರೆ ನಿಮ್ಮದು ಅಂತ ಬದುಕೆ ಇಲ್ಲದೆ ಹೋಗ್ಬಿಡುತ್ತೆ. ಅದ್ ನಾನು ಬರೀ ಕಲಾವಿದರಿಗೆ ಹೇಳ್ತಾ ಇಲ್ಲ, ಎಲ್ರಿಗೂ ಆಗುತ್ತೆ. ನಿಮ್ಮ ಜೀವನದಲ್ಲಿ ಅವಿನಾಶ್ ಸರ್ ಪಾತ್ರನ ಯಾವ ರೀತಿ ಗುರುತಿಸ್ತೀರಾ? ಹೌ ಡು ಯು ವಾಂಟ್ ಟು ಥ್ಯಾಂಕ್ ಹಿಮ್? ಅವಿನಾಶ್ ನನಗೆ ಕೊಟ್ಟಿರೋದು ಅದೇ ಅಂತ ನನಗನ್ಸುತ್ತೆ. ಇವಾಗ ಸಿನಿಮಾ, ದಟ್ಸ್ ವೆರಿ ಇಂಪಾರ್ಟೆಂಟ್. ಸಿನಿಮಾ ಜರ್ನಿ ನೋಡೋದಾದ್ರೆ ತಮಿಳು ನೀವು ಅಣ್ಣಿ ಸೀರಿಯಲ್ ಮೂಲಕ ಸ್ಟಾರ್ಟ್ ಮಾಡಿದ್ರಿ ಬಾಲಚಂದ್ರ ಅವ್ರ ನಿರ್ದೇಶನದಲ್ಲಿ. ಆವಾಗ 90ರ ದಶಕದಲ್ಲಿ ನೀವು ತಮಿಳುನಾಡಲ್ಲಿ ಮನೆ ಮಾತಾಗಿದ್ರಿ. ಸೊ ಅಣ್ಣಿ ಸೀರಿಯಲಿಂದ ಇಲ್ಲಿವರೆಗೂ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀರಾ. ಅಲ್ಲಿಂದ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸಿನಿಮಾ ಜರ್ನಿ ಬಗ್ಗೆ ಮೆಲುಕು ಹಾಕೋದಿದ್ರೆ, ವೆನ್ ಯು ಆರ್ ಅನ್ ಆಕ್ಟರ್ ದೆನ್ ನಾವು ಅವ್ರನ್ನೂ ನೋಡಿದ್ದೀವಿ, ಇವ್ರನ್ನೂ ಯಾವುದೋ ಗಿರೀಶ್ ಕಾಸರವಳ್ಳಿನೂ ನೋಡಿರ್ತೀವಿ, ಇನ್ಯಾವುದೋ ಬಾಲಚಂದ್ರನೂ ನೋಡಿರ್ತೀವಿ, ಸೀತಾರಾಮ್ನೂ ನೋಡಿರ್ತೀವಿ, ಇವತ್ತಿನ ನಿರ್ದೇಶನ ಮಾಡೋ ಹುಡುಗರನ್ನೂ ನೋಡ್ತೀವಿ. ಎಸ್, ಬಟ್ ನಾವು ಅವ್ರಿಗೆ ತಕ್ಕ ಹಾಗೆ ಬದಲಾಯಿಸ್ಕೊಂಡು ಹೋಗ್ಬೇಕು. ನಾವು 80ರ ದಶಕದ ಆ್ಯಕ್ಟಿಂಗ್ ಮಾಡ್ತೀನಿ ಅಂದರೆ ಇವತ್ತಿನವ್ರು ಕರಿಯೆಲ್ಲ ನಾಕ್ಬಿಡ್ತಾರೆ. ಅಲ್ಲ, ಹೌದು. ಸೊ ಹಂಗಾಗಿ ಅಭಿರುಚಿಗಳು ಬದಲಾಗ್ತಾ ಕಲಾವಿದರು ತಮ್ಮ ಅಭಿನಯ ಶೈಲಿಯನ್ನು ಬದಲಾಯಿಸ್ಕೊತಾ ಹೋಗಬೇಕು. ಮುಂಚೆ ಎಲ್ಲ ಈ ಸೀನ್ನ ಹೀಗೆ ಡೈಲಾಗ್ ಹೇಳಿ, ಹೀಗೆ ತಿರುಗಿ, ಹೀಗೆ ನಿಂತು, ಹೀಗೆ ಆ್ಯಕ್ಟ್ ಮಾಡಿ ಅಂತ ಹೇಳೋರಿದ್ರು. ಇವತ್ತು ಹಾಗಾಗಿದೆ, ಮಾಡಿ ಮೇಡಮ್ ನೀವು ನೋಡೋಣ ಅಂತಾರೆ. ಆಮೇಲೆ ಮಾಡಿದ್ಮೇಲೆ ಇದು ಇಲ್ಲಿ ಬೇಡ, ಅದು ಅಲ್ಲಿ ಬೇಡ, ಇಷ್ಟು ಮಾಡಿ ಅಂತಾರೆ. ಕೆಲವು ತಮಿಳ್ನಲ್ಲಿ ಕೆಲವು ನಿರ್ದೇಶಕರಿದ್ದಾರೆ, ನೀವು ಏನು ಮಾಡಬೇಡಿ ಸುಮ್ಮನಿರಿ ಅಂತಾರೆ. ಏನು ಮಾಡದೆ ಹೆಂಗಿರೋದು? ಹೌದು. ಹುಬ್ಬು ಹಾರಿಸ್ಬೇಡಿ ಮೇಡಮ್, ಆಮೇಲೆ ಕಣ್ಣು ದೊಡ್ಡದು ಮಾಡಬೇಡಿ ಮೇಡಮ್, ಆಮೇಲೆ ಮುಖ ತಿರುಗಿಸ್ಬೇಡಿ ಮೇಡಮ್, ಕೈ ಕಾಲೆಲ್ಲ ಹೀಗೆ ಪೂರ್ತಿ ರೆಸ್ಟ್ರಿಕ್ಟ್ ಮಾಡಿಬಿಟ್ಟು ಸುಮ್ಮನೆ ಸಹಜವಾಗಿರಿ ಅಂತಾರೆ. ಇರೋದೇ ಆ್ಯಕ್ಟಿಂಗ್ ಆಗಿದೆ. ಫ್ರಮ್ ಪರ್ಫಾರ್ಮಿಂಗ್ ಟು ಬೀಯಿಂಗ್ ಆರ್ ಬಿಕಮಿಂಗ್, ಸೋ ಮಚ್ ಇಟ್ ಹಸ್ ಚೇಂಜ್ಡ್ ಅಲ್ಲ. ಮೊದಲಿಂದ ಇಲ್ಲಿವರೆಗೂ ಆಯಾಮಗಳು ಚೇಂಜ್ ಆಗ್ತಾ ಹೋಗಿ, ಏರ್ ಧ್ವನಿಯಲ್ಲಿ ಮಾತಾಡೋದು ಇವತ್ತಿರಲ್ಲ. ಸೋ ಮೆನಿ ಚೇಂಜಸ್. ಸಟ್ಲಾಗಿ ಮಾಡಿ ಅಂತಾರೆ, ಸಾಕು ಇಷ್ಟು ಸಮ ಇಷ್ಟು ಮಾಡಿ ಸಾಕು ಅಂತಾರೆ. ನಾವು ಇಷ್ಟೇ ಇಟ್ಕೋತೀವಿ ಕ್ಯಾಮರಾ ಅಂತಾರೆ, ಕ್ಲೋಸ್ ಅಪ್ ಝೂಮಲ್ಲಿ. ಸೊ ಹಂಗೆ ಒಂದೊಂದು ಥರ. ರಂಗಭೂಮಿಲಿರೋ ಎಕ್ಸಾಜರೇಷನ್ ಟಿವಿಲಿರಲ್ಲ, ಟಿವಿಲಿರೋ ಅಷ್ಟು ಎಕ್ಸಾಜರೇಷನ್ ಸಿನಿಮಾದಲ್ಲಿ ಇರಲ್ಲ. ಮೇಡಮ್, ಮಾಯಾಮೃಗದ ಬಗ್ಗೆ ಹೇಳೋದಿದ್ರೆ, ನಮ್ಮದು ಚೈಲ್ಡ್ಹುಡಲ್ಲಿ ನಮ್ಮದು ಒನ್ ಆಫ್ ಮೈ ಫೇವ್ರೆಟ್ ಸೀರಿಯಲ್ ಕೂಡ ಅದು. ಆ ಒಂದು ಅದರ ಜರ್ನಿ, ಹಾಗೆ TN ಸೀತಾರಾಮ್ ಸರ್ ಜೊತೆಗೆ ಅವ್ರ ಜೊತೆಗೆ ಅನುಭವ, ಆ್ಯಕ್ಟಿಂಗು, ಆ ಸೀರಿಯಲ್ ಅಂತಂದ್ರೇ ಚಂದನದಲ್ಲಿ ಬರುವಾಗ ಯಾವಾಗ ಬರ್ತಿತ್ತು ಅಂತ ನಾವು ಕೂಡ ಕಾದು ಕೂತ್ಕೊಳ್ತಿದ್ವಿ. ಆ ಕೋರ್ಟ್ ಸೀನು ಪ್ರತಿಯೊಂದೆಲ್ಲನೂ ಕೂಡ ಆ ಒಂದು ಅಲ್ಲಿನ ಮೆಮೊರೀಸ್ನ ಮೆಲ್ಕು ಹಾಕೋದಿದ್ದು. ಅಲ್ಲ, ನನಗೆ ಬರೋದೆಲ್ಲ ಅವ್ರ ಹತ್ರ ಕಲ್ತಿದ್ದೆ, ಬೇರೆಯವ್ರ ಹತ್ರ ಕಲಿತೆ ಅಂತೆಲ್ಲ ನನಗೆ ಕೆಲವ್ದು ಗ್ರಹಿಸ್ಕೋತವೆ. ಇವತ್ತಿನ ಕಲಾವಿದರಿಂದನೂ ಕೆಲವುದನ್ನು ಗ್ರಹಿಸ್ಕೋತೀವಿ. ಆದರೆ ಈ ಫಂಡಮೆಂಟಲ್ಸ್ ಇರುತ್ತಲ್ಲ, ಹೌ ಟು ಅಪ್ರೋಚ್ ಅ ಸೀನ್, ಹೌ ಟು ಅಪ್ರೋಚ್ ದ ಕ್ಯಾಮರಾ ನಮ್ಮನ್ನು ನೋಡ್ತಾ ಇದ್ದಾಗ ನಾವು ಏನು ಮಾಡಬೇಕು, ಯಾವ ಸಿಚುವೇಷನಲ್ಲಿ ಯಾವ ರೀತಿ ನಾವು ಅಭಿನಯ ಮಾಡಬೇಕು, ಯಾವ ರೀತಿಯಲ್ಲಿ ಯಾವ ಸಿಚುವೇಷನಲ್ಲಿ ಎಷ್ಟು ಧ್ವನಿ ಏರಿಸ್ಬೇಕು, ತಗ್ಗಿಸ್ಬೇಕು, ಹೇಗೆ ಮುಖಭಾವನೆಗಳು ಅದು ಹಿಂಸೆ ಆಗಬಾರ್ದು ನೋಡೋರಿಗೆ, ಆ ರೀತಿ ನಮ್ಮ ಮುಖನ ಹೇಗೆ ಬಳಸ್ಕೋಬೇಕು, ಹೀಗೆ ಹಲವಾರು ವಿಚಾರಗಳನ್ನ ಅವರು. ಸೀತಾರಾಮ್ ಅವರು ಒಂಥರ ಸ್ಕೂಲ್ ಇದ್ದಂಗೆ. ಹೋದ ತಕ್ಷಣ ನಾವು ಮುಂಚೆ ಒಬ್ಬರು ಕಲಾವಿದ್ರಿಗೆ ಅದಾಗಿತ್ತು, ಅದನ್ನು ನೋಡಿ ನಾವೆಲ್ಲ ಆಮೇಲೆ ಎದುರ್ಕೊಂಡು ಈ ರಂಗಭೂಮಿಯಿಂದ ಬರೋರು ಏನು ಮಾಡ್ತಾರೆ ಅಂದರೆ ಫಸ್ಟ್ ಸೀನ್ ಇಸ್ಕೊಂಬಿಟ್ಟು ಚೆನ್ನಾಗಿ ಕಲ್ತ್ಕೊಂಡ್ಬಿಡ್ತಾರೆ. ಐ ಡೋಂಟ್ ಕಮ್ ಫ್ರಮ್ ಥಿಯೇಟರ್, ಸೊ ಐ ಡೋಂಟ್ ನೋ ಆಲ್ ದಟ್. ಡೈಲಾಗ್ ಹೇಳಿ ಕೇಳಿಸ್ಕೊಂಡು ಹೇಳೋದು ನಾವು, ಓದ್ಕೊಂಡು ಹೇಳಕ್ಕೆ ಬರಲ್ಲ ನನಗೆ.
ಅವ್ರು ಏನು ಮಾಡಿಬಿಟ್ರು, ಅವ್ರು ಬಂದರು, ಸೀತಾರಾಮ್ ಸರು ಏನೋ ಒಂದು ಸೀನ್ ಬರೆದು ಕಳಿಸಿದ್ರು. ಅವ್ರು ಅದನ್ನು ಓದ್ಕೊಂಬಿಟ್ಟು ಹ್ಯಾಟ್ ಮಾಡ್ಕೊಂಬಿಟ್ಟಿದ್ದಾರೆ. ಮತ್ತು ಅವ್ರ ಶೈಲಿಯಲ್ಲಿ ಡೈಲಾಗ್ ಹೇಳ್ತಾ ಇದ್ದಾರೆ. ಬಂದು ನಿಂತ್ಕೊಂಡ್ರು. ಯಾರೀ ನಿಮಗೆ ಸೀನ್ ಪೇಪರ್ ಕೊಟ್ಟಿದ್ದು ಅಂತ ಅಂದರು. ಸರ್ ಇಲ್ಲ ಸರ್, ಬಂದ ತಕ್ಷಣ ಸೀನ್ ಯಾವನ್ರಿ ನಿಮ್ಮನ್ನು ಸೀನ್ ನೋಡ್ಕೊಳಕ್ಕೆ ಹೇಳಿದ್ದು, ಯಾರು ಹೇಳಿದ್ದಿಲ್ಲಿ ಸೀನ್ ನೋಡ್ಕೊಳಕ್ಕೆ ಅಂತ. ಅಲ್ಲ ಸರ್ ಪ್ರಿಪೇರ್, ಯಾಕ್ರಿ ಪ್ರಿಪೇರ್ ಆದ್ರಿ ಅಂತ. ಹಿ ವುಡ್ ಮೇಕ್ ಯು ಅನ್ಲರ್ನ್ ಎವ್ರಿಥಿಂಗ್. ಅಥವಾ ಯಾವುದೋ ಒಂದು ಸೀನು 4 ಡೈಲಾಗು ನಾವು ಅದನ್ನು ಓದ್ಕೊಂಡು ಹೋಗಿ ಹಿಂಗೆ ಹೇಳಿದ್ರೆ ಇದನ್ನೆಲ್ಲ ದೇವ್ರಿಗೆ ಬಿಟ್ಬಿಟ್ಟು ಮೊದಲಿಂದ ಮಾಡೋಣ ಬನ್ನಿ ಅನ್ನೋರು. ಹೋಮ್ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಹೋಮ್ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲ. ಹೋಮ್ವರ್ಕ್ ಶುಡ್ ಬಿ ಮೆಂಟಲ್, ಪರ್ಫಾರ್ಮೆನ್ಸ್ ಶುಡ್ ಬಿ ವಾಟ್ ಹಿ ವಾಂಟ್ಸ್. ಹೋಮ್ವರ್ಕ್ ನೀವು ಆ ಕ್ಯಾರೆಕ್ಟರ್ ಹೀಗಿರಬೇಕು ಅಂತ ನೀವೇನೋ ಒಂದು ತಯಾರಿ ಇಟ್ಕೋಬೋದೇ ವಿನಃ. ಮತ್ತು ಅವ್ರು ಡೈಲಾಗ್ ಬದಲಾಯಿಸ್ತಾನೇ ಇರ್ತಾರಲ್ಲ, ಇದನ್ನ ಸೇರಿಸ್ಕೊಂಡು ಅಲ್ಲಿ ಹೇಳಿ ಅದನ್ನು ಸೇರಿಸ್ಕೊಂಡು ಇಲ್ಲಿ ಹೇಳಿ ಅಂತಾರೆ. ಅವ್ರ ಸ್ಕೂಲ್ ಅಲ್ಲದೆ ಇರೋರ್ಗೆ ಅದೆಲ್ಲ ಅರ್ಥ ಕೂಡ ಆಗಲ್ಲ. ಬಾಲಚಂದ್ರ ಆಲ್ಸೋ ಡೈಲಾಗ್ ಓರಿಯೆಂಟೆಡ್ ಅವ್ರದ್ದು. ಇದನ್ನ ಇಲ್ಲಿ ಸೇರಿಸ್ಬಿಡು ಅದನ್ನ ಅಲ್ಲಿ ಸೇರಿಸ್ಬಿಡು ಅನ್ನೋರು. ಆಮೇಲೆ ಸೀತಾರಾಮ್ ಸರ್ಗೆ ಅವ್ರ ಬರಹ ಅಂತೂ ಭಾಳ ಅದೊಂಥರ ಬ್ರಹ್ಮನ ಬರಹ ಇದ್ದಾಗೆ, ಯಾರಿಗೂ ಓದೋಕ್ಕಾಗ್ತಾ ಇರಲಿಲ್ಲ. ಅದು ನಾನು ಸುಮ್ಮನೆ ಸೀತಾರಾಮ್ ಸರ್ಗೆ ರೇಗಿಸುವೆ, ಇರುವೇನ ಇಂಕಲ್ ಅದ್ಬಿಟ್ಟು ಪೇಪರ್ ಮೇಲೆ ಬಿಟ್ಟಂಗಿದೆ ಸರ್, ಏನು ಸರ್ ಇದು ಕನ್ನಡನಾ ಸರ್ ಅಂತ. ಆಮೇಲೆ ಏನ್ರಿ ಇದು ಏನ್ರಿ ಬರ್ತಿದ್ದೀನಿ ಅಂತ ಅವರೇ ಕೇಳೋರು. ಹಂಗೆ ಅವರೊಂಥರ ಭಾಳ. ಬಟ್ ಹೆಣ್ಮಕ್ಳನ್ನ ಪ್ರಸ್ತುತಪಡಿಸೋದ್ರಲ್ಲಿ ಅವ್ರನ್ನ ಮೀರಿಸೋರು ಇವತ್ತಿನ ಕಾಲದಲ್ಲಿ ಯಾರು ಇಲ್ಲ ಅಂತ ಅಂದ್ಕೋತೀನಿ. ಪುಟ್ಟಣ್ಣ ಕಣಗಾಲ್ ಅವರ ಸ್ಕೂಲಿಂದಾನೇ ಅವರು ಬಂದಿದ್ದು. ಪುಟ್ಟಣ್ಣ ಕಣಗಾಲ್ ಅವರು ಹಾಗೆ ಸಂಪೂರ್ಣವಾಗಿ ಒಬ್ಬ ಹೀರೋಯಿನ್ನ ನಂಬಿ ಒಂದು ಕಥೆಯನ್ನು ಬರೆಯೋರು. ಅವಳ ಸುತ್ತ ಇಡೀ ಕಥೆ ತಿರುಗೋದು. ಆ ಥರ ನಾಯಕಿಯ ಸುತ್ತ ಕಥೆ ತಿರುಗುವಂತೆ ಬರೆಯೋರು ಮತ್ತು ನಿರ್ದೇಶನ ಮಾಡೋರು ಸೀತಾರಾಮ್ ಅವರು ಒಬ್ಬರೇ ಅಂತ ಅಂದ್ಕೋತೀನಿ ಇವತ್ತಿನ ಕಾಲಕ್ಕೆ. ಹಾಗಾಗಿ ಎಲ್ರಿಗೂ ಅಷ್ಟೊಂದು ಅದು ಇಷ್ಟವಾಗಿದೆ. ಮತ್ತು ಸಂವೇದನೆಗಳಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡೋರು, ಭಾವನೆಗಳಿಗೆ. ಈ ಹಿಮ್ಸೆಲ್ಫ್ ತುಂಬ ಭಾವನಾಜೀವಿ ಅವರು. ಅಯ್ಯೋ ಹಿಂಗಂದ್ರೆ ಹತ್ತು ಬಿಡ್ತಾರೆ. ಭಾಳ ಭಾಳ ಭಾವನಾಜೀವಿ. ಒಂದು ಕವನ ಚೆನ್ನಾಗಿರೋ ಕವನ ಓದ್ಬಿಟ್ರೆ ಅಳು ಬಂದ್ಬಿಡ್ತವ್ರಿಗೆ, ಆ ಥರದ ವ್ಯಕ್ತಿ. ಸೊ ಭಾಳ ಸೆನ್ಸಿಟಿವ್ ಪರ್ಸನ್. ಸೆನ್ಸಿಟಿವ್ ಆಗಿಲ್ಲದೆ ನೀವು ಬರೆಯೋಕ್ಕಾಗಲ್ಲ, ಅಷ್ಟೆಲ್ಲ ಚೆನ್ನಾಗೆಲ್ಲ ಬರೆಯೋಕ್ಕಾಗಲ್ಲ. ಮತ್ತು ಇನ್ನೊಂದು ಸೀತಾರಾಮ್ ಅವ್ರ ಹತ್ರ ಬೇರೆ ಎಲ್ಲೂ ನಿಮಗೆ ಕಲಿಯೋಕ್ಕೆ ಸಾಧ್ಯ ಇಲ್ಲದೆ ಇರೋದು, ಅಟ್ಲೀಸ್ಟ್ ನನ್ನ ಮಟ್ಟಿಗೆ ನಾನು ಹೇಳೋದಾಗಿದ್ದರೆ, ಅವ್ರಿಗೆ ಎಲ್ಲದರ ಬಗ್ಗೆ ಗ್ರಹಿಕೆ ಚೆನ್ನಾಗಿರೋದು. ಅದೇ ರೀತಿಯಾಗಿ ಭಾವಗೀತೆಗಳು, ಕನ್ನಡ ಸಾಹಿತ್ಯ, ಕನ್ನಡದ ಸಾಹಿತಿಗಳು, ಕನ್ನಡದ ರಂಗಭೂಮಿ, ಹೀಗೆ ಅವ್ರಿಗೆ ಒಟ್ಟು ರಾಜಕೀಯ ಗ್ರಹಿಕೆ ಅವತ್ತಿಂದು ಇವತ್ತಿಂದು, ಸಾಹಿತ್ಯ, ಸಂಗೀತ, ಎಲ್ಲ ವಿಭಾಗಗಳಲ್ಲೂ ಅವ್ರಿಗೊಂದು ಆಳ ಇತ್ತು, ತಿಳುವಳಿಕೆ ಇತ್ತು, ಜ್ಞಾನ ಇತ್ತು. ಅದೆಲ್ಲವೂ ಬರೋದು ಅದಕ್ಕೆ ಅಷ್ಟು ಎಲ್ಲರಿಗೂ ಪ್ರಿಯವಾಗಿದ್ದದಕ್ಕೆ ಅಂತ ನಾನು ಅಂದ್ಕೊಂಡು. ನೀವು ಸಿನಿಮಾಗಳಲ್ಲೂ ಮತ್ತು ಕಿರುತೆರೆಯಲ್ಲೂ ಕೂಡ ಅಭಿನಯ ಮಾಡಿದ್ದೀರಾ. ಏನು ಚೇಂಜಸ್ ಅಂತ ಅನಿಸುತ್ತೆ ಎರಡೂ ಕಡೆನೂ? ಲಾರ್ಜರ್ ಪರ್ಸ್ಪೆಕ್ಟಿವ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಭಿಪ್ರಾಯ ಏನು ಅಂತಂದರೆ ಕಿರುತೆರೆ ಇನ್ನೂ ಜಾಸ್ತಿಯಾಗಿ ಬೆಳೀತಾನೆ ಇದೆ. ಸಿನಿಮಾ ರಂಗ ಅದೇ ನಿಟ್ಟಿನಲ್ಲಿ ಇದಾಗ್ತಾ ಇದೆಯಾ, ಸಾಕ್ತಾ ಇದೆಯಾ? ಎರಡರಲ್ಲೂ ಅಭಿನಯದ ವಿಚಾರ ಯಾವುದೇ ವಿಚಾರ ಮಾಡೋಕ್ಕಾಗಲ್ಲ ಅಂತ ಅಂದ್ಕೋತೀನಿ. ಒಂದು ಸಿನಿಮಾ ಅನ್ನುವಂಥದ್ದು ನೀವು OTT ನಾನು ಮನೆಯಲ್ಲೇ ನೋಡ್ಬಿಡ್ತೀನಿ ಅಂತ ಹೇಳ್ಬೋದೇನೋ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅದರ ಸಿನಿಮಾ ಅನ್ನುವಂಥದ್ದು ಅದರ ಕಲ್ಪನೆನೇ ಬೇರೆ. ಅದು ಆ ದೊಡ್ಡ ಸ್ಕ್ರೀನ್ಗೆ ಕತ್ಲೆಯಲ್ಲಿ ಕೂತು ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅನ್ನೋದಿಲ್ಲದೆ ಇದ್ದರೆ ಸಿನಿಮಾ ಇಲ್ಲ. ಟಿವಿಗೆ ಹಂಗಲ್ಲ, ಅಡುಗೆ ಮಾಡಿಕೊಂಡೇ ಟಿ ವಿ ನೋಡ್ತಾರೆ ಅಲ್ವಾ, ಫೋನ್ ನೋಡಿಕೊಂಡೇ ಟಿ ವಿ ನೋಡ್ತಾರೆ. ನಮ್ಮ ತಾಯಿ ನೋಡ್ತೀನಲ್ಲ, ಈ ಲ್ಯಾಪ್ಟಾಪಲ್ಲಿ ಅದೇನೋ ಐಪ್ಯಾಡಲ್ಲಿ ಒಂದು ಸೀರಿಯಲ್ಲು, ಟಿ ವಿಲಿ ಒಂದು ಸೀರಿಯಲ್ಲು, ಫೋನಲ್ಲಿ ಇನ್ನೇನೋ, ಇದೆಲ್ಲ ಅಡುಗೆ, ಇದೆಲ್ಲ ಒಟ್ಟಿಗೆ ನೋಡ್ತಾ ಇರ್ತಾರೆ. ಸೊ ನಿಮಗೆ ಆ ರೀತಿ ಸಂಪೂರ್ಣ ನಿಮ್ಮ ಏಕಾಗ್ರತೆಯನ್ನು ಸಂಪೂರ್ಣವಾಗಿ ನಿಮ್ಮ ಧ್ಯಾನವನ್ನು ಹಿಡಿದಿಟ್ಕೊಳ್ಳುವಂಥದ್ದು ಸಿನಿಮಾ. ಸೊ ಸಿನಿಮಾ ಆ್ಯಂಡ್ ಟಿ ವಿ ಆರ್ ನಾಟ್ ಕಂಪೇರಬಲ್. ಸಿನಿಮಾ ಅನ್ನೋದು ಒಂದು ಕಾದಂಬರಿ ಇದ್ದ ಹಾಗೆ ಅಂತ ಅಂದ್ಕೊಳ್ಳೋದಾಗಿದ್ದರೆ ಗೃಹಭಂಗ ಪರ್ಯಾಯವೇ ಇಲ್ಲ ಗೃಹಭಂಗಕ್ಕೆ. ಸೀರಿಯಲ್ ಅನ್ನುವಂಥದ್ದು ಅವತ್ತವತ್ತಿನ ನ್ಯೂಸ್ ಪೇಪರ್ ಅಂತ ಅನ್ಕೋಬೋದು. ಎರಡಕ್ಕೂ ಬಹಳ ಪ್ರಾಮುಖ್ಯತೆ ಇದೆ ನಮ್ಮ ಬದುಕಲ್ಲಿ. ನ್ಯೂಸ್ ಪೇಪರು ನಾವು ಓದ್ತೀವಿ, ಕಾದಂಬರಿನೂ ನಾವು ಓದ್ತೀವಿ. ನ್ಯೂಸ್ ಪೇಪರಲ್ಲಿ ಓದಿದ್ದು ಹೆಚ್ಚಿನ ಕಾಲ ನೆನಪಿನಲ್ಲಿ ಉಳಿಯಲ್ಲ, ಕಾದಂಬರಿ ಹಾಗಲ್ಲ, ಪ್ರಭಾವ ಎರಡರದ್ದು ಇರುತ್ತೆ. ಸೊ ಹಾಗೆ ಫ್ಲೀಟಿಂಗ್, ಟಿ ವಿ ಇಸ್ ಅ ಫ್ಲೀಟಿಂಗ್ ಮೀಡಿಯಮ್.
ಇವತ್ತಿಂದ ಇವತ್ತಿಗೆ ಸುದ್ದಿ, ಬ್ರೇಕಿಂಗ್ ನ್ಯೂಸ್, ನಾಳೆ ಇಲ್ವಲ್ಲ ಅದು. ಎಸ್. ಆದರೆ ನಿಮಗೆ ಸಿನಿಮಾ ಅನ್ನೋದು, ಸೀರಿಯಲ್ಲು ಹಾಗೆ, ಈಗ ಜನಗಳಿಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಗ್ತಾ ಇದೆಯೋ ಅದಕ್ಕೆ ತಕ್ಕಂಗೆ ಕತೆ ತೊಗೊಂಡು ಹೋಗ್ತಾರೆ ಅವರು. ಸಿನಿಮಾ ಹಂಗಲ್ಲ, ಒಂದು ಕಥೆನ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಡೈಲಾಗ್ ಸ್ಕ್ರೀನ್ ಪ್ಲೇ ಎಲ್ಲ ಬರೆದು ಅದೇ ಸಿನಿಮಾ. ಆಮೇಲೆ ಅದನ್ನು ಬದಲಾಯಿಸೋಕ್ಕಲ್ಲ. ಮ್ಯಾಕ್ಸಿಮಮ್ ನೀವು ಕ್ಲೈಮ್ಯಾಕ್ಸಲ್ಲಿ 2 ಸೀನ್ ತೆಗೀರಿ ಅಂತ ಹೇಳ್ಬೋದು, ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗತ್ತೆ ರಿಲೀಸ್ ಆದಮೇಲೆ ಒಂದು ಸಿನಿಮಾನ. ಟಿ ವಿ ಹಂಗಲ್ವಲ್ಲ, ಅವತ್ತಿಗೆ ಜನಗಳಿಗೆ ಯಾವ ಕತೆ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೋತಾ ಹೋಗ್ತಾರೆ. ಸೊ ದೇ ವೆರಿ ಡಿಫ್ರೆಂಟ್ ಆ್ಯಂಡ್ ದೇ ವಿಲ್ ಎಕ್ಸಿಸ್ಟ್. ಬೋತ್ ದೀಸ್ ಮೀಡಿಯಮ್ಸ್ ವಿಲ್ ಎಕ್ಸಿಸ್ಟ್ ಇನ್ ದಿಸ್ ವರ್ಲ್ಡ್. ಮೇಡಮ್, ನೀವು TN ಸೀತಾರಾಮ್ ಸರ್ ಜೊತೆ ಕೆಲಸ ಮಾಡಿದಾಗ ನಾನು ಒಂದು ಔಟ್ ಆಫ್ ಕ್ಯೂರಿಯಾಸಿಟಿ ಕೇಳ್ತಿದ್ದೀನಿ. ಅಂದರೆ ಕನ್ನಡನೂ ಅಲ್ಲೇ ಜಾಸ್ತಿ ಇದು ಮಾಡಿದೆ. ಯಾವುದಾದ್ರು ಒಂದು ಲೈನ್ ಈ ಥರ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳೋದು, ಒಬ್ಬೊಬ್ರು ಒಂದೊಂದು ರೀತಿ ಪ್ರೆಸೆಂಟೇಷನ್ ಹೇಳ್ತಾರೆ ನೋಡಿ. ಅವರು ಒಂದು ಕನ್ನಡವನ್ನು ಅವ್ರು ಬರೆಯೋ ಶೈಲಿ ಬೇರೆ ಥರ ಇರುತ್ತೆ. ಸಾಮಾನ್ಯವಾಗಿ ನಾವು ಮಾತಾಡುವಾಗ ಇಲ್ಲಿಗೆ ಯಾಕೆ ಬಂದ್ಲು ಅವಳು ಇಲ್ಲಿ ಅಂತ ಕೇಳ್ತೀವಲ್ವಾ, ಅವರು ಯಾಕೆ ಬಂದ್ಲು ಅವಳು ಇಲ್ಲಿ ಅಂತ ಬರೆಯೋರು. ಈ ಕ್ರಿಯಾಪದಗಳು ನಾಮಪದಗಳು ಇದು ಬೇರೆ ಬೇರೆ ಥರ ಪ್ಲೇಸ್ಮೆಂಟ್ ಆಗೋದು ಅವ್ರದ್ರಲ್ಲಿ. ನಿಮಗೆ ಓದೋವಾಗಲೇ ಗೊತ್ತಾಗ್ಬಿಡುತ್ತೆ ಹೀಗೆ ನಾವು ಮಾತಾಡಲ್ಲ ಅಂತ. ಅವ್ರು ಯಾಕೆ ಹಾಗೆ ಬರೆಯೋರು ಅಂದರೆ ಅದ್ರ ಟೋನ್ ಬೇರೆ ಥರ ಕೇಳಿಸೋದು. ಎರಡನೇದು, ಅವರು ತುಂಬ ನನಗೆ ಆ್ಯಕ್ಚುಲಿ ಬಾಲಚಂದರ್ಗೆ ನನ್ನ ಬಗ್ಗೆ ಸ್ವಲ್ಪ ಅಸಮಾಧಾನ ಇದ್ದಿದ್ದು ಅದಕ್ಕೆ. ಎಕ್ಸಾಜರೇಟೆಡಾಗಿ ಆ್ಯಕ್ಟ್ ಮಾಡೋಕ್ಕೆ ಬಿಡಲ್ಲ ಸೀತಾರಾಮ್ ಸರು. ಕಡಿಮೆ ಮಾಡಿ ಏನು ರೀ ಅಷ್ಟು ಜೋರಾಗಿ ಯಾಕ್ರಿ ಕಿರಿಚ್ತೀರಾ, ಮತ್ತು ಅಳೋದು ಅಂದರೆ ಅಂತೆಲ್ಲ ಅಳಂಗಿಲ್ಲ. ಏನೋ ಅದಕ್ಕೆ ಎಷ್ಟು ಬೇಕು, ಕಣ್ಣೀರು ಬರಲಿ ಸಾಕು, ಹ್ಞೂ ಅಂತೆಲ್ಲ ಸೌಂಡ್ ಎಲ್ಲ ಮಾಡಬೇಡಿ ಅನ್ನೋರು. ಹಾಗೆ ಯಾವುದನ್ನು ಡ್ರಾಮಟೈಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸಹಜವಾಗಿರಬೇಕು, ನಮ್ಮ ಮನೇಲಿ ನಡೆಯೋ ಥರ ಇರಬೇಕು. ಹಾಗಾಗಿ ಮಾತು ಕೂಡ ಅದೇ ಥರನೇ ಆಡಿಸೋರು ಅವರು. ಭಾಳ ಚೆನ್ನಾಗಿ ಒಂದು ಹೇಳೋರು, ಪದಗಳ ಮಧ್ಯೆ ಗ್ಯಾಪ್ ಕೊಡಬೇಡ್ರಿ, ಅಕ್ಷರಗಳ ಮಧ್ಯೆ ಕೊಡ್ರಿ ಅನ್ನೋರು. ನನಗೆ ಇವತ್ತಿನವರೆಗೂ ಅದು ನಿಂತಿದೆ. ನೀವು ನಾನು ಮಾತಾಡೋದನ್ನು ಕೇಳಿದ್ರೆ ಸ್ವಲ್ಪ ಬೇರೆ ಥರ ಅನ್ಸುತ್ತೆ ಬೇರೆಯವ್ರಿಗಿಂತ. ಯಾಕೆಂದರೆ ಅದನ್ನು ನಾನು ಹಾಗೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು, ಅವರು ತುಂಬ ಅನಿವಾರ್ಯ ಇದ್ದಾಗ ಮಾತ್ರ ಇಂಗ್ಲೀಷ್ ಪದಗಳನ್ನ ಬಳಸೋರು. ಓಕೆ. ಮತ್ತು ಅದಕ್ಕೆ ಪರ್ಯಾಯವೇ ಇಲ್ಲ ಅನ್ನೋವಾಗ ನಾನೇ ಅದರಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನು ಮಾಡಿಕೊಂಡೆ ಅಂದರೆ, ಕನ್ನಡ ಮಾತಾಡುವಾಗ ಕನ್ನಡ ಅಷ್ಟೇ, ಬೇರೆ ಭಾಷೆ ಒಳಗಡೆ ಬರಬಾರ್ದು. ಇಂಗ್ಲೀಷ್ ಮಾತಾಡುವಾಗ ಇಂಗ್ಲೀಷ್ ಅಷ್ಟೇ, ಕನ್ನಡ ಒಳಗಡೆ ಬರಬಾರ್ದು. ಅದ್ರ ಜೊತೆಗೆ ತುಂಬ ಜೋರಾಗಿ ಮಾತಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಆಮೇಲೆ ಏರ್ ಧ್ವನಿಲಿ ಅದೇನ್ರಿ ತಾರಸ್ತಾ ಇಲ್ಲಿ ಮಾತಾಡ್ತೀರಿ, ಕೆಟ್ಟದಾಗಿ ಕೇಳಿಸುತ್ತೆ ಕಿರ್ರ ಅಂತ. ವಾಯ್ಸ್ ಇದನ್ನ ಮಂದ್ರಕ್ಕೆ ಬನ್ನಿ ಅನ್ನೋರು. ಅಂದರೆ ಬೇಸ್ ವಾಯ್ಸಿಗೆ ಬನ್ನಿ ಅಂತ. ಜೋರ್ ಕಿರ್ಚಬೇಡಿ, ನಾನು ಹೋದಾಗ ಹಂಗೆ ಮಾತಾಡ್ಬಾರ್ದು ಅವರಿಗೆ, ಬೇಸ್ ವಾಯ್ಸಲ್ಲಿ ಮಾತಾಡಿ ಅಂತ ನಾವು. ಇದೆಲ್ಲ ನೋಡೋವಾಗ ಯಾಕೆ ನಾನು ಬೇರೆ ಥರ ಅನ್ನಿಸ್ತೀನಿ ಅಂದರೆ ಅದಕ್ಕೆ ಇದೆಲ್ಲನೇ ಕಾರಣ. ಅದಕ್ಕೆ ಒಂದು ಹತ್ತು ಬಿಟ್ಟು ಮಾತಾಡಿ, ಇಲ್ಲ ಮಾತಾಡ್ಬಿಟ್ಟಳಿ ಅನ್ನೋರು. ಹೌದು, ಹತ್ಕೊಂಡು ಮಾತಾಡಬೇಡಿ ಕೆಟ್ಟದಾಗಿರುತ್ತೆ ಅಂತ. ಕರೆಕ್ಟ್, ಅದು ಕನ್ವೆನೂ ಆಗಲ್ಲ ಅಂತ ನೋಡೋರಿಗೂ. ಕಣ್ಣೀರು ಬಂದ್ಬಿಡ್ಲಿ ಆಮೇಲೆ ಮಾತಾಡಿ, ಇಲ್ವಾ ಮಾತಾಡಿದ್ಮೇಲೆ ಕಣ್ಣೀರು ಹಾಕಿ. ಒಂದು ದೃಷ್ಟಿ ಎಲ್ಲಿರಬೇಕು, ಐ ಲೆವೆಲಲ್ಲಿ ಯಾರನ್ನು ಮಾತಾಡಿಸ್ಬೇಕು, ಕೆಳಗಡೆ ನೋಡ್ಕೊಂಡು ಯಾರನ್ನು ಯಾವ ಗಳಿಗೆ ಯಾವ ಹೊತ್ತಲ್ಲಿ ಮಾತಾಡಿಸ್ಬೇಕು. ಈ 40 ಇದೆರಡಕ್ಕೂ ಮಧ್ಯೆ ಒಂದು 45 ಒಂದಿರುತ್ತೆ. ಅದನ್ನೇ ಯಾವಾಗ ನೋಡಬೇಕು, ಮೇಲೆ ಯಾವಾಗ ನೋಡ್ಕೊಂಡು ಮಾತಾಡಬೇಕು. ಸೋಷಿಯಲ್ ಮೀಡಿಯಾ ಇತ್ತೀಚೆಗೆ ಏನಾಗಿದೆ ಅಂತ ಅಂದರೆ, ಹೌದು ಸೋಷಿಯಲ್ ಮೀಡಿಯಾ ಒಂದು ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಒಂದೇ ನಾವೇನೋ ಒಂದು ವೀಡಿಯೋ ಹಾಕಿದ್ವಿ ಅಂತಂದರೆ ಕಾಂಪ್ಲಿಮೆಂಟ್ಸ್ಗಳು ಬರುತ್ತೆ. ಅದಕ್ಕಿಂತ ಕಮೆಂಟ್ಸ್ಗಳು ಹೆಂಗಿರುತ್ತೆ ಅಂದರೆ ತಮ್ಗೆ ಇಷ್ಟ ಬಂದಿದ್ದು ಮಾಡ್ಬೋದು. ಅಲ್ಲೊಂದು ಐಡೆಂಟಿಟಿ ಇರಲ್ಲ, ಅದು ರಿಯಲ್ ಐಡೆಂಟಿಟಿ ಇರಲ್ಲ, ಫೇಕ್ ಪ್ರೊಫೈಲಿಂದನೂ ಮಾಡೋರು ಇರ್ತಾರೆ. ಇನ್ನು ಎಸ್ಪೆಷಲಿ ಸೆಲೆಬ್ರಿಟಿಗಳು ಯಾವುದೋ ಒಂದು ಫೋಟೋ ಹಾಕಿದ್ರು ಒಳ್ಳೆ ರೀತಿಯಲ್ಲಿ ಇದ್ದರೂ ಕೂಡ ಅದರಲ್ಲೂ ನೆಗೆಟಿವ್ ಹುಡುಕೋ ಜನ ಇರ್ತಾರೆ. ಒಂದು ರೀತಿಲಿ ಪಬ್ಲಿಕ್ ಟಾಯ್ಲೆಟ್ ರೀತಿ ಆಗಿದೆಯಾ ಈ ಸೋಷಿಯಲ್ ಮೀಡಿಯಾ? ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದೊಂಥರ ನೆಸೆಸರಿ ಈವಿಲ್ ಅಂತಾರೆ ಇಂಗ್ಲೀಷಲ್ಲಿ. ಕರೆಕ್ಟ್. ನಮ್ಮ ಬದುಕಿನ ಒಂದು ಅಂಗವಾಗಿದೆ, ನಮಗೂ ಅನಿವಾರ್ಯವಾಗಿದೆ. ಯಾಕೆ ಅನಿವಾರ್ಯವಾಗಿದೆ ಅಂದರೆ, ಒಮ್ಮೆಲೆ ನಾವು ಹೇಳಬೇಕು ಅಂತ ಅಂದ್ಕೊಂಡಿರೋದನ್ನು ಲಕ್ಷಾಂತರ ಜನಕ್ಕೆ ಮುಟ್ಟಿಸ್ಬಿಡ್ಬೋದು. ನೀವು ಇವತ್ತು ಬೆಳಗ್ಗೆ ಹಾಕಿದ್ದು ಯಾವುದೋ ಒಂದು ಮಾತೋ ವಿಡಿಯೋನೋ ಏನೋ ಒಂದು ಸಂಜೆ ವೇಳೆಗೆ 1 ಮಿಲಿಯನ್ ರೀಚ್ ಆಗಿಬಿಟ್ಟಿರುತ್ತೆ. ಸೊ ನಿಮಗೆ ಸಾಮಾಜಿಕ ಜಾಲತಾಣ ಅನ್ನೋದು, ಸಾಮಾಜಿಕ ಮಾಧ್ಯಮ ಅನ್ನುವಂಥದ್ದು ಇವೆಲ್ಲವೂ ಬೇಕು. ಯಾವುದೋ ಒಂದು ವಿಷಯವನ್ನು ತಕ್ಷಣಕ್ಕೆ ತಲುಪಿಸೋಕ್ಕೆ ಬೇಕು. ನೀವು ಕೇಳ್ತಾ ಇರೋದು
ನಮ್ಮ ಮೇಲೆ ನಡೆಯೋ ಪ್ರಹಾರಗಳು, ಎಸ್, ಹೌದು. ವೈಯಕ್ತಿಕ ಪ್ರಹಾರಗಳು, ಏನೋ ಒಂದು ಬರೆದಾಗ ಅದಕ್ಕೆ ಬರುವಂಥ ವೈಯಕ್ತಿಕ ಪ್ರಹಾರಗಳು. ಏನಾಗುತ್ತೆ, ನಮ್ಮನ್ನು ಪ್ರೀತಿ ಮಾಡೋಷ್ಟೇ ದ್ವೇಷ ಮಾಡೋರು ಪ್ರಪಂಚದಲ್ಲಿ ಇರ್ತಾರೆ. ದ್ವೇಷ ಎದಕ್ಕೆ ಮಾಡ್ತಾರೆ ಅವರು? ನಾನು ಹಾಗಾಗಲಿಲ್ವಲ್ಲ ಅನ್ನೋ ಸಿಟ್ಟು, ಅದು ಅಸೂಯೆ ಇರ್ಬೋದು, ಎಲ್ಲ ರೀತಿಯೂ ಏನಿಲ್ಲ. ಸುಮ್ಮನೆ ನಾನು ಒಂದು ಉದಾಹರಣೆಗೆ ಹೇಳ್ತಿದ್ದೀನಿ. ಮೊನ್ನೆ ನಾನು ಏನಂತ ಹಾಕಿದೆ, ಒಂದು ಸೀರೆ, ಭಾಳ ವಿಶೇಷವಾದ ಸೀರೆ. ಯಾಕೆ ವಿಶೇಷ ಅಂದರೆ ಅದನ್ನು ರೀಕ್ರಿಯೇಟ್ ಮಾಡಿದ್ದಾಳೆ ನನ್ನ ಡಿಸೈನರ್. ಅವಳು ಇವ್ರ ಜೊತೆ ನೇಕಾರ ಜೊತೆ ಹೋಗಿ ಕೂತಿದ್ದು, ಹ್ಯಾಂಡ್ಲೂಮ್ ನೇಕಾರ ಜೊತೆ ಹೋಗಿ ಕೂತಿದ್ದು. ಆ ಸೀರೆನ ರೀಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡು ಆಕೆ ಹೋಗಿ ನೇಕಾರ ಹತ್ರ ರೀಕ್ರಿಯೇಟ್ ಮಾಡಿ ಅದಕ್ಕೆ ತಕ್ಕ ಒಡವೆ, ಅರಮನೆ ಲಾಂಛನ, ಮೈಸೂರು ಸಂಸ್ಥಾನದ ಗಂಡ ಬೇರುಂಡ, ಇವೆಲ್ಲವು ಇದನ್ನು ನಾನು ಹಾಕ್ಕೊಂಡು ಅದು ಭಾಳ ಜನಕ್ಕೆ ಇಷ್ಟವಾಯಿತು. ನಾನು ಅದನ್ನೇನು ನನಗೆ ಖುಷಿ ಆಯಿತು, ಅದನ್ನು ಹಂಚ್ಕೊಂಡೆ. ಒಂದು ಕಾಮೆಂಟು ಏನಂತ ಅಂದರೆ, ನಿಮ್ಮ ಅತ್ತೆ ಗೊತ್ತಾ, ಮಹಾಲಕ್ಷ್ಮಿ ಅನ್ನಪೂರ್ಣೇಶ್ವರಿ ಸಾಕ್ಷಾತ್, ಅವ್ರ ಹೆಸರು ಬರೆದು, ನೀನೇನು ಅಲ್ಲ ಅವ್ರ ಮುಂದೆ ಅಂತ ಒಂದು ಕಾಮೆಂಟು. ಅತ್ತೆ ಹೆಸರು ಬರೆದು ಅವ್ರನ್ನ ಅವಿನಾಶ್ ಮನೆಯಲ್ಲಿ ಅವ್ರ ತಾಯಿ, ಅವ್ರ ತಂದೆಗೆ 2ನೇ ಹೆಂಡತಿ. ಮೊದಲನೇವ್ರು ತೀರು ಹೋದ್ಮೇಲೆ ಇನ್ನೊಂದು ಮದುವೆ ಆಗ್ತಾರೆ. ಇವರೆಲ್ಲ 2ನೇವ್ರಿಗೆ ಹುಟ್ಟಿದವ್ರು. ಮೊದಲನೇವ್ರಿಗೆ 2 ಹೆಣ್ಮಕ್ಳು, ಅವರೆಲ್ಲ ಬದುಕಿಲ್ಲ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ, ಅವ್ರನ್ನ ಚಿಕ್ಕಮ್ಮ ಅಂತ ಕರೆಯೋರಂತೆ. ಅವ್ರ ಅಮ್ಮನ್ನೇ ಅವರೆಲ್ಲ ಚಿಕ್ಕಮ್ಮ ಅಂತ, ಅವಿನಾಶ್ ಮನೆ. ನಮ್ಮನೆ ಹೆಸರು ಚಿಕ್ಕಮ್ಮ, ಅವರು ಚಿಕ್ಕಮ್ಮ ಅಂತ ಕರೆಯೋರಂತೆ ಅಮ್ಮನ್ನ. ಸೊ ಚಿಕ್ಕಮ್ಮ ಅಂತನೂ ಇತ್ತು ಅದರಲ್ಲಿ, ಅವ್ರ ಹೆಸರು ಇತ್ತು, ನಮ್ಮ ಅತ್ತೆಯವ್ರ ಹೆಸರು ಇತ್ತು. ಇಷ್ಟು ಡೀಟೇಲ್ಸ್ ನಮ್ಮ ಬಗ್ಗೆ ಗೊತ್ತಿರೋರು ಯಾರು? ನೆಂಟ್ರೇ ಇರಬೇಕಲ್ವಾ? ಹೌದು, ಕರೆಕ್ಟ್. ಹೌದು, ಹೆಸರು ನೋಡಿದ್ರೆ ಗೊತ್ತಾಗೋಯ್ತು ಯಾರು ಅಂತ. ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಅಸೂಯೆಯಲ್ಲಿ ಬಂದಿದ್ದಲ್ವಾ. ಆ ಚಿಕ್ಕಮ್ಮನ ನಾನು ನೋಡೇ ಇಲ್ಲ. ಕರೆಕ್ಟ್. ನಿಂದು ಬರೀ ಆಡಂಬರ, ನೀನು ಆ ಥರ ಅಲ್ಲ, ಅವರು ಸಾಕ್ಷಾತ್ ಮಹಾಲಕ್ಷ್ಮಿ, ನೀನೇನು ಅಲ್ಲ, ಸೊನ್ನೆ ಅವ್ರ ಮುಂದೆ. ನಾನೇ ನೋಡಿಲ್ಲ ಅವ್ರನ್ನ. ಇಷ್ಟೊಂದು ಯಾಕೆ ವಿಷ ಕಾರ್ತಾ ಇದ್ದೀರಾ ನನ್ನ ಮೇಲೆ? ಹೌದು, ನಾನು ಇದನ್ನು ನಿಮ್ಗೆ ಹೇಳ್ತಾ ಇರೋದು, ನಮ್ಮ ಮನೆಯವ್ರಿಗೆ ಈ ಥರದ್ದಿದ್ದಾಗ ಹೊರಗಿನವ್ರಿಗಿರಲ್ಲ ಅಂತೇನು. ಸೊ ಒಂದು ಹಂತದವರೆಗೂ ನಾವು ಅದ್ರ ಬಗ್ಗೆ ಬೇಜಾರು ಮಾಡ್ಕೋಬೋದು. ಒಂದು ಹಂತ ಆದಮೇಲೆ ಅದಕ್ಕೊಂದು ನಾವೇ ಒಂದು ಇದನ್ನು ಹಾಕೋ ಕವಚನ ಹಾಕ್ಕೊಂಡು ನನಗೆ ತಾಗಲ್ಲ ಅಂದ್ಕೊಂಡು ಸುಮ್ಮನೆ ಇರಬೇಕಷ್ಟೆ. ಅವಾಯ್ಡ್ ಮಾಡೋದು. ಕಾಮೆಂಟ್ಸ್ ಓದದೇ ಇರೋದೇ ಒಳ್ಳೇದು, ಆರೋಗ್ಯಕ್ಕೆ, ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಒಳ್ಳೇದು ಅಲ್ವಾ? ಹೌದು, ಅದು ಹೌದು. ನಾನು ಎಲ್ಲೋ ಏನೋ ಹೇಳಿರ್ತೀನಿ, ಅದನ್ನ ತಗೊಂಡೋಗಿ ಇನ್ನೆಲ್ಲೋ ಜೋಡಿಸಿ ಅದಕ್ಕೊಂದು ಮೇಮ್ ಮಾಡಿ, ನೋಡಿ ಇವರು ತಮ್ಮ ಏನು ಸಹ ನಟಿಯರಿಗೆ ಕೊಟ್ಟ ಟಾಂಗ್. ನಿಮ್ಗೆ ಗೊತ್ತಿರಲ್ಲ ಅನ್ಕೋತೀನಿ. ನಾನು ಹಾಗೆಲ್ಲ ಅನ್ಕೊಂಡೇ ಇರಲ್ಲ. ಕರೆಕ್ಟ್. ಯಾವುದಕ್ಕೋ ಜೋಡಿಸ್ಬಿಡೋದು, ಯಾವುದನ್ನೋ ಯಾರಿಗೋ ಜೋಡಿಸ್ಬಿಡೋದು. ನಾನು ಹೇಳಿದ್ದು ಯಾವುದೋ ನಿಷ್ಕಲ್ಮಶವಾಗಿ ಏನೋ ಹೇಳಿರ್ತೀವಿ, ಅದಕ್ಕೆ ಬೇರೆನೇ ಅರ್ಥ ಕಲ್ಪಿಸ್ಬಿಡೋದು. ನನಗೆ ಮಾಯಾಮೃಗದಿಂದ ಒಂದು ದೊಡ್ಡ ವರ್ಗ ಅಂತ ನಾನು ಹೇಳೋದು, ಒಂದು ದೊಡ್ಡ ಸಂಖ್ಯೆಯ ಮಹಿಳೆಯರು ನನಗೆ ವಿರೋಧಿಗಳಾಗ್ಬಿಟ್ರು. ಹೌದಾ? ಇವಳು ಏನು ಆ್ಯಕ್ಟ್ ಮಾಡಿಬಿಡಿದಾಳೆ ಅಂತ ಸೀತಾರಾಮ್ ಇವಳಿಗೆ ಎಷ್ಟೊಂದು ಇದು ಮಾಡು. ಅಯ್ಯೋ ಸ್ವಾಮಿ, ನಾನೇನು ಮಾಡಲಿ ಅದಕ್ಕೆ? ನನಗೆ ಗೊತ್ತಿಲ್ಲದೆ ಇರೋರು ಇವ್ರು ಎಲ್ಲರೂ ಅಲ್ವಾ? ಮೇಡಮ್, ಇದೆಲ್ಲ ಒಂದಾದರೆ ನನಗೊಂದು ಖುಷಿ ಏನಂತಂದ್ರೆ, ನಿಮ್ಮ ಹಾಗೂ ಸುಧಾರಣಿ ಮ್ಯಾಮ್, ಶ್ರುತಿ ಮ್ಯಾಮ್, ನಿಮ್ಮ ಫ್ರೆಂಡ್ಶಿಪ್ ನೋಡಿ ತುಂಬ ಖುಷಿ ಆಗುತ್ತೆ. ಅಂದರೆ ನೀವೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಹಂಚ್ಕೊತಿರ್ತೀರ. ನಿಮ್ಮ ಬರ್ಡೇಗೆ ಅವ್ರು ಬರೋದು, ಸರ್ಪ್ರೈಸ್ ಕೊಡೋದು. ಆಮೇಲೆ ನೀವು ಇತ್ತೀಚೆಗೆಲ್ಲ ತಾರಾ ಮೇಡಮ್ ಅನ್ನೋದು ಎಲ್ಲರೂ ಕೂಡ ಸೇರಿದ್ರಿ. ಒಂದು ಕಡೆ ನಟನೆ, ಇವೆಲ್ಲ ಒಂಥರ ಮೊನೋಟನಸ್ ಲೈಫ್, ನಿಮ್ಮ ರಾಜಕಾರಣ ಆಗಿರ್ಬೋದು, ಇವೆಲ್ಲ ಒಂದು ಕಡೆ. ಆದರೆ ಈ ರೀತಿ ಈ ಪ್ರೊಫೆಷನ್ ಬಿಟ್ಟು ವೈಯಕ್ತಿಕ ಸಂಬಂಧದ ಬಗ್ಗೆ ಮಾತಾಡೋದಿದ್ರೆ ಸೊ ಏನಾಗುತ್ತೆ, ನಿಮ್ಮದು ಅಂತ ಬದುಕೆ ಇಲ್ಲದೆ ಹೋಗ್ಬಿಡುತ್ತೆ. ಅದು ನಾನು ಬರೀ ಕಲಾವಿದರಿಗೆ ಹೇಳ್ತಾ ಇಲ್ಲ, ಎಲ್ರಿಗೂ ಆಗುತ್ತದು. ಎಸ್ಪೆಷಲಿ ಮದುವೆ ಆದಮೇಲೆ ನೀವೊಂದು ಅಪ್ಪ ಅಮ್ಮನಿಗೋಸ್ಕರ ದುಡಿತಾ ಇರ್ತೀರಿ, ಅಥವಾ ನಿಮ್ಮ ಮಕ್ಕಳಿಗೋಸ್ಕರ ದುಡಿತಾ ಇರ್ತೀರಿ, ಮನೆಯವ್ರಿಗೆ ಆಗಿ ದುಡಿತಾ ಇರ್ತೀರಿ. ದುಡಿಯೋದು ಅಂತ ನಾನು ಹೇಳೋದು ಹೊರಗೆ ಮತ್ತು ಒಳಗೆ, ಮನೆಯ ಒಳಗೆ ಅವ್ರಿಗೆ ಅಡುಗೆ ಮಾಡಿ ಹಾಕಬೇಕು, ಅವ್ರನ್ನ ಶಾಲೆಗೆ ಕಳಿಸ್ಬೇಕು, ಅವ್ರಿಗೆ ಬುಕ್ಸ್ ಎಲ್ಲ ಜೋಡಿಸ್ಕೊಡ್ಬೇಕು, ಅವ್ರಿಗೆ ಸಂಜೆ ಆದರೆ ಅವ್ರ ಜೊತೆ ಕೂತ್ಕೊಂಡು ಓದಿಸ್ಬೇಕು. ಮಕ್ಕಳು ಅಂದರೆ ಗಂಡ ಆದರೆ ಗಂಡನಿಗೆ ಬೇಕಿರೋ ಇದು ಏನೇನು ಬೇಕೋ ಅದನ್ನು ಮಾಡಿಕೊಡೋದಾಗಿರ್ಬೋದು, ಅಪ್ಪ ಅಮ್ಮನಿಗೆ ಮಾಡಿಕೊಡೋದಿರ್ಬೋದು, ಅದ್ರ ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ತೊಡಗೋದು. ಹೀಗೆ ನಿಮ್ಮ ಒಟ್ಟು ಬದುಕು ಇದೆಲ್ಲದರ ಮಧ್ಯೆ ಹರಿದು ಹಂಚೋಗಿ ಕಳೆದೂ ಹೋಗಿರುತ್ತೆ. ಹೌದು.
ಸೊ ನಿಮಗೆ ಒಂದು ವೆನ್ ಯು ಹಿಟ್ 40 ಆರ್ ವೆನ್ ಯು ಗೆಟ್ ಬಿಯಾಂಡ್ 40 ನಿಮ್ಗೆ ಅನ್ಸೋಕ್ಕೆ ಶುರುವಾಗುತ್ತೆ, ನನಗೆ ಅಂತ ಒಂದು ಬದುಕಿಲ್ದೇನೆ ಹೊರಟೋಯ್ತಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ನಿಮಗೆ ಆ ಸ್ಪೀಡ್ ಕಡಿಮೆ ಆದಾಗ ಅನ್ಸೋಕ್ಕೆ ಶುರುವಾಗುತ್ತೆ, ನನಗೆ ಅಂತ ಒಂದು ಬದುಕಬೇಕಲ್ಲ, ನನಗೆ ಅಂತ ಒಂದಷ್ಟು ಸಮಯ ಬೇಕಲ್ಲ, ನನ್ನ ಮೌಲ್ಯವನ್ನು ನಾನೇ ಅರ್ಥಕೊಂಡಿಲ್ವಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ. ಆವಾಗ ನನಗನ್ಸುತ್ತೆ ಈ ಥರದ ಸ್ನೇಹ ವಲಯದ ಅಗತ್ಯ ಬೀಳುತ್ತೆ. ಬೈ ದೆನ್ ಅವರು ಎಲ್ಲ ಸುಧಾರಿಸಿರ್ತಾರೆ. ನಾನು ಚಿತ್ರರಂಗದ ವಿಷಯ ಹೇಳೋದಾಗಿದ್ದರೆ ಇವರು ಯಾರು ಈಗ ನನ್ನ ಸಮಕಾಲೀನರು ಯಾರು ಈಗೇನು ಅವ್ರೇನು ಹೀರೋಯಿನ್ ಅಲ್ವಲ್ಲ. ಹೌದು, ಕರೆಕ್ಟ್. ಸೊ ಅವ್ರಿಗೂ ಆ ಟೈಮ್ ಇರುತ್ತೆ, ಎಲ್ಲರೂ ಸೇರೋಕ್ಕೆ ಸಮಯ ಆಗುತ್ತೆ, ಹಳೇದನ್ನು ಜ್ಞಾಪಿಸ್ಕೊಳ್ಳೋಕ್ಕೆ. ಸೊ ಈಗೇನು ಇವರೆಲ್ಲ ಮುಂಚೆ ಗೊತ್ತಿತ್ತು, ಆದರೆ ಅವಾಗ ಅವ್ರ ಜೊತೆ ಎಲ್ಲ ಸಮಯ ಕಳೆಯುವಂಥ ಅವಕಾಶಗಳಾಗಲಿ ನಮಗೆ ಪರಿಸ್ಥಿತಿಗಳಾಗಲಿ ಇರಲಿಲ್ಲ. ಈಗ ಸಮಯ ಬಂದಿದೆ, ಆ ಸಮಯನೂ ಇದೆ, ಅವರೊಂದಿಗೆ ಬೆರೆಯೋ ಒಂದು ನಮಗೂ ಒಂದು ಸಮತೋಲನಕ್ಕೆ ಬಂದಿದೆ ಅಲ್ಲ ಬದುಕು. ಸೊ ಎಲ್ಲರೊಂದಿಗೆ ಬೆರೆಯೋಣ ಅನ್ನೋದು ಒಂದು ಶುರುವಾಗಿದೆ. ಮೇಡಮ್, ಫೈನಲಿ ಇವಾಗ ನಿಮ್ಮ ಜೀವನದಲ್ಲಿ ಅವಿನಾಶ್ ಸರ್ ಪಾತ್ರನ ಯಾವ ರೀತಿ ಗುರುತಿಸ್ತೀರಾ? ಹೌ ಡು ಯು ವಾಂಟ್ ಟು ಥ್ಯಾಂಕ್ ಹಿಮ್? ಅವಿನಾಶ್ ನನಗೆ ಕೊಟ್ಟಿರೋದು ಅದೇ ಅಂತ ನನಗನ್ಸುತ್ತೆ, ದಟ್ ರೆಸ್ಪೆಕ್ಟ್ in this relationship. That's why we have stayed together. If that respect was not there from either side, from my side or his side, we would have gone apart. So I think for that respect, I should thank him for giving me that respect all these years. ಎಲ್ಲೂ ಯಾವತ್ತೂ ಅದು ಕಡಿಮೆನೂ ಆಗಿಲ್ಲ. That's very important. ಆ ಸಸ್ಟೈನಬಿಲಿಟಿ ಮೊದಲಿಂದಾನು ಹೇಗಿತ್ತು ಇವಾಗ ಕನ್ಸಿಸ್ಟೆಂಟ್ ಆಗಿ ಹಾಗೇ ಇದೆ. ನನ್ನಲ್ಲಿರುವ ಕೆಲವು ವಿಶೇಷತೆಗಳನ್ನ ಅವ್ರು ಗುರುತಿಸಿ ಅದನ್ನು ಗೌರವಿಸೋದು, ಅವರಲ್ಲಿರೋ ವಿಶೇಷತೆಗಳನ್ನ ಗುರುತಿಸಿ ನಾನು ಗೌರವಿಸೋದು. ಅದರ ಜೊತೆಗೆ ನನ್ನ ಮಗ ಇದನ್ನು ಗಟ್ಟಿಯಾಗಿ ಇಟ್ಕೊಳ್ಳೋಕೆ ನನ್ನ ಮಗನೂ ಒಂದು ದೊಡ್ಡ ಕಾರಣ ಅಂತ ಅಂದ್ಕೋತೀನಿ. ಇಫ್ ಯು ಆಸ್ಕ್ ಮೀ ಇಫ್ ಅವಿನಾಶ್ ಇಸ್ ಅ ಬೆಟರ್ ಹಸ್ಬೆಂಡ್ ಆರ್ ಅ ಬೆಟರ್ ಫಾದರ್, ಇಟ್ಸ್ ಎ ಬೆಟರ್ ಫಾದರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು ವ್ಯಾಲ್ಯೂಯಬಲ್ ಟೈಮ್. ತುಂಬ ಹೊತ್ತು ನಮ್ಮ ಜೊತೆಗೆ ಮುಕ್ತವಾಗಿ ನಿಮ್ಮ ಜೀವನದ ಪ್ರತಿಯೊಂದು ಹಂತದನ್ನು ಕೂಡ ಮಾತಾಡೋದೇ ಮುಕ್ತವಾಗಿ, ಕಡಿಮೆ